Hello, my dear students. Welcome to today's class. Today we are going to learn the concept of C++ data file handling. Data file handling ಏನಕ್ಕೆ ಮಾಡ್ತೀವಿ and why it is important ಅಂತ ಹೇಳಿದ್ರೆ, ಯಾವುದೇ ಆದ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತಗೊಂಡ್ರೆ either you take C++, Java ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ತಗೊಳ್ಳಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನಾವು ಪ್ರೋಗ್ರಾಮ್ಸ್ನ ಬರೀಬೇಕಾದ್ರೆ ನಾವು ಇನ್ಪುಟ್ ಕೊಟ್ಟಿರ್ತೀವಿ, ಯೂಸರ್ನ ಇನ್ಪುಟ್ ಕೊಟ್ಟಿರ್ತೀವಿ. ಇನ್ಪುಟ್ ಕೊಡಬೇಕಾದ್ರೆ ಔಟ್ಪುಟ್ ನಮಗೆ ಏನಾಗ್ತಾ ಇರುತ್ತೆ, ಅದು ಡಿಸ್ಪ್ಲೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಯೂಸರಿಂದ ಇನ್ಪುಟ್ ಮಾಡಿಸ್ತಾ ಇದ್ದೀವಿ. ಏನು ಇನ್ಪುಟ್ ಮಾಡಿಸ್ತಾ ಇದ್ದೀವಿ? ರಿಜಿಸ್ಟರ್ ನಂಬರ್ ಮತ್ತು ನೇಮ್ನ ಇನ್ಪುಟ್ ಮಾಡಿಸ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ನಾನು 101 ಅಂತ ಕೊಡ್ತಾ ಇದ್ದೀನಿ, ನೇಮ್ ABCD ಅಂತ ಕೊಡ್ತಾ ಇದ್ದೀನಿ. ಈ ಡಾಟಾ ಏನಾಗುತ್ತೆ, ನಮಗೆ ಔಟ್ಪುಟ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ದಿಸ್ ಡಾಟಾ ವಿಲ್ ಬಿ ಸ್ಟೋರ್ಡ್. ನಾವೇನು ಇದನ್ನ ಇನ್ಪುಟ್ ಕೊಟ್ಟಿರ್ತೀವಿ ಪ್ರೋಗ್ರಾಮಲ್ಲಿ, ಇದೇನಾದರೂ ಪರ್ಮನೆಂಟ್ ಆಗಿ ಸ್ಟೋರ್ ಆಗಿರತ್ತಾ? ಇಲ್ಲ. ಇನ್ನೊಂದ್ಸತಿ ನಾವು ಸೇಮ್ ಪ್ರೋಗ್ರಾಮ್ನ ನಾವು ರನ್ ಮಾಡ್ತೀವಿ ಅಂತ ಹೇಳಿದ್ರೆ, ಪುನಃ ರಿಜಿಸ್ಟರ್ ನಂಬರ್ ಕೊಡ್ತಾ ಇದ್ದೀನಿ, ನಾನು ಸೆಕೆಂಡ್ ಸ್ಟೂಡೆಂಟ್ ಡಾಟಾನ ನಾನು ಏನು ಮಾಡ್ತಾ ಇದ್ದೀನಿ, ಇನ್ಪುಟ್ ಮಾಡ್ತಾ ಇದ್ದೀನಿ XYZ ಅಂತ. ಆದರೆ ಈ ಡಾಟಾ ಏನಾಗ್ತಾ ಇಲ್ಲ, ಸ್ಟೋರ್ ಆಗ್ತಾ ಇಲ್ಲ. ಜಸ್ಟ್ ನಾವು ಪ್ರೋಗ್ರಾಮ್ ಬರೆದಿದ್ದೀವಿ. ಏನಕ್ಕೆ ಪ್ರೋಗ್ರಾಮ್ ಬರೆದಿದ್ದೀವಿ? ಯೂಸರಿಂದ ಇನ್ಪುಟ್ ರಿಸೀವ್ ಮಾಡುತ್ತೆ ಮತ್ತು ಅದನ್ನು ಡಿಸ್ಪ್ಲೇ ಆಗುತ್ತೆ. ಆದರೆ ಇದು ಎಲ್ಲೂ ಏನಾಗ್ತಾ ಇಲ್ಲ, ಇದು ಸ್ಟೋರ್ ಆಗ್ತಾ ಇಲ್ಲ. ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನಾವು ಡಾಟಾನ ಸ್ಟೋರ್ ಮಾಡಬೇಕು ಅಂತ ಹೇಳಿದರೆ ಯಾವ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ನಾವು ಡಾಟಾ ಫೈಲ್ ಹ್ಯಾಂಡ್ಲಿಂಗ್ನ ಯೂಸ್ ಮಾಡ್ತೀವಿ. ಡಾಟಾ ಫೈಲ್ ಹ್ಯಾಂಡ್ಲಿಂಗಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ವಾಟ್ ಎವರ್ ದ ಪ್ರೋಗ್ರಾಮ್ಸ್ ವಿ ಆರ್ ರೈಟಿಂಗ್, ನಾವೇನೇ ಪ್ರೋಗ್ರಾಮ್ಸ್ನ ಬರೀತಾ ಇದ್ದೀವಿ, ಆ ಪ್ರೋಗ್ರಾಮ್ಸ್ನ ನಾವೇನು ಮಾಡ್ತಾ ಇದ್ದೀವಿ, ಸ್ಟೋರ್ ಮಾಡ್ತಾ ಇದ್ದೀವಿ. ಪರ್ಮನೆಂಟ್ ಆಗಿ ನಾವೇನು ಮಾಡ್ತಾ ಇದ್ದೀವಿ, ಅದನ್ನು ಸ್ಟೋರ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಏನು ರಿಜಿಸ್ಟರ್ ನಂಬರ್ ಕೊಟ್ಟಿದ್ದೀವಿ, ನೇಮ್ ಕೊಟ್ಟಿದ್ದೀವಿ, ಇದು ಎರಡು ಏನಾಗಿರುತ್ತೆ, ಒಂದು ಪರ್ಮನೆಂಟ್ ಫೈಲ್ ಆಗಿ ಅದೇನಾಗುತ್ತೆ, ಸ್ಟೋರ್ ಆಗುತ್ತೆ. ಏನಕ್ಕೆ ಸ್ಟೋರ್ ಮಾಡ್ತೀವಿ ಅಂತ ಹೇಳಿದರೆ, ನಾವು ಫರ್ದರ್ ಏನಾದರೂ ನಮಗೆ ಬೇಕು ಅಂತ ಹೇಳಿದರೆ ಅದನ್ನು ನಾವೇನು ಮಾಡ್ಬೋದು, ವಾಪಸ್ ಅದನ್ನು ರಿಟ್ರೀವ್ ಮಾಡ್ಬೋದು. ಅದಕ್ಕೆ ನಾವು ಏನಂತ ಹೇಳ್ತೀವಿ, ಡಾಟಾ ಫೈಲ್ ಹ್ಯಾಂಡ್ಲಿಂಗ್. ಏನು ಫೈಲ್ ಅಂತ ಹೇಳಿದರೆ, ನಾವು ಏನು ಇನ್ಪುಟ್ ಕೊಟ್ಟಿರ್ತೀವಿ, ನಾವು ಯಾವುದನ್ನ ಡಾಟಾನ ನಾವು ಸ್ಟೋರ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಹತ್ರ ಏನಿರುತ್ತೆ, ನಮ್ಮದು ಡಾಟಾ ಇರುತ್ತೆ. ಈ ಡಾಟಾನ ನಾವು ಸ್ಟೋರ್ ಮಾಡಬೇಕು ಅಂತ ಹೇಳಿದರೆ, ಇದನ್ನು ನಾವೇನು ಮಾಡಿರ್ತೀವಿ, ಸ್ಟೋರ್ ಮಾಡ್ತೀವಿ. ಯಾವ ಥರ ಸ್ಟೋರ್ ಮಾಡ್ತೀವಿ? ಒಂದು ಪರ್ಮನೆಂಟ್ ಸ್ಟೋರೇಜ್ ಡಿವೈಸಸಲ್ಲಿ, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಫ್ಲಾಪಿ ಡಿಸ್ಕ್ ಆಗಿರ್ಬೋದು, ಯುವರ್ USB ಕಾರ್ಡ್ ಆಗಿರ್ಬೋದು, SSD ಕಾರ್ಡ್ ಆಗಿರ್ಬೋದು, ಯಾವುದೇ ಆದ ಸೆಕೆಂಡರಿ ಸ್ಟೋರೇಜ್ ಡಿವೈಸಲ್ಲಿ ನಾವು ಒಂದು ಫೈಲ್ ನೇಮ್ ಕೊಟ್ಟಿರ್ತೀವಿ. ಒಂದು ನೇಮ್ನ ಕೊಟ್ಬಿಟ್ಟು ಆ ಡಾಟಾ ಅಥವಾ ಇನ್ಫಾರ್ಮೇಷನ್ನ ನಾವೇನು ಮಾಡಿರ್ತೀವಿ, ಸ್ಟೋರ್ ಮಾಡಿರ್ತೀವಿ. ಅದನ್ನು ನಾವೇನಂತ ಹೇಳ್ತೀವಿ, ಫೈಲ್ ಅಂತ ಹೇಳ್ತೀವಿ. ವಿಲ್ ಅಂಡರ್ಸ್ಟ್ಯಾಂಡ್ ಹಿಯರ್ ವಾಟ್ ಈಸ್ ಫೈಲ್. ದ ಇನ್ಫಾರ್ಮೇಷನ್ ಆರ್ ಡಾಟಾ ಸ್ಟೋರ್ಡ್ ಅಂಡರ್ ಎ ಸ್ಪೆಸಿಫಿಕ್ ನೇಮ್. ಯಾವುದಾದ್ರೂ ಒಂದು ನೇಮಲ್ಲಿ ನಾವು ಡಾಟಾನ ಏನು ಮಾಡಿರ್ತೀವಿ, ಸ್ಟೋರ್ ಮಾಡಿರ್ತೀವಿ ಆನ್ ಸೆಕೆಂಡರಿ ಸ್ಟೋರೇಜ್ ಡಿವೈಸ್. ಯಾವುದು ಸ್ಟೋರ್ ಮಾಡಿರ್ತೀವಿ, ಸೆಕೆಂಡರಿ ಸ್ಟೋರೇಜ್ ಡಿವೈಸಲ್ಲಿ ಡಾಟಾನ ನಾವೇನು ಮಾಡ್ಕೊಂಡಿರ್ತೀವಿ, ಸ್ಟೋರ್ ಮಾಡ್ಕೊಂಡಿರ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಆನ್ ಫೈಲ್. ಅದನ್ನು ನಾವೇನಂತ ಹೇಳ್ತೀವಿ, ಫೈಲ್ ಅಂತ ಹೇಳ್ತೀವಿ. ಹಾಗಾದರೆ ನಮಗೆ ಫೈಲ್ ಅಂತ ಹೇಳಿದ್ರೆ ಗೊತ್ತು. ಫಾರ್ ಎಕ್ಸಾಂಪಲ್, ಇದು ಫೈಲ್ ಆಗಿದ್ರೆ ಅದ್ರ ಹೆಸರು ಏನು ಕೊಟ್ಟಿದ್ದು, ನಾನು 1 2 3 ಅಂತ ಫೈಲ್ ನೇಮ್ ಕೊಟ್ಟಿದ್ದೀನಿ. ಇದರಲ್ಲಿ ಏನು ಸ್ಟೋರ್ ಆಗಿರುತ್ತೆ, ಡಾಟಾ ಏನಾಗಿರುತ್ತೆ, ಇದರಲ್ಲಿ ಸ್ಟೋರ್ ಆಗಿರುತ್ತೆ. ಫೈಲ್ ಮೀನ್ಸ್ ದ ಡಾಟಾ ಆರ್ ದ ಇನ್ಫಾರ್ಮೇಷನ್ ಸ್ಟೋರ್ಡ್ ಅಂಡರ್ ಎ ಸ್ಪೆಸಿಫಿಕ್ ನೇಮ್ ಆನ್ ದ ಸೆಕೆಂಡರಿ ಸ್ಟೋರೇಜ್ ಡಿವೈಸ್. ಸೆಕೆಂಡರಿ ಸ್ಟೋರೇಜ್ ಡಿವೈಸಲ್ಲಿ ನಾವು ಡಾಟಾನ ಏನು ಮಾಡಿರ್ತೀವಿ, ಸ್ಟೋರ್ ಮಾಡಿರ್ತೀವಿ. ಅದನ್ನು ನಾವೇನಂತ ಹೇಳ್ತೀವಿ, ಫೈಲ್ ಅಂತ ಹೇಳ್ತೀವಿ. The next thing we will understand the stream. Stream ಅಂತ ಹೇಳಿದ್ರೆ ಏನು? I will clear this one. Stream ಅಂತ ಹೇಳಿದ್ರೆ ಏನು? ಜನರಲ್ ಆಗಿ ಇಂಗ್ಲೀಷಲ್ಲಿ ಸ್ಟ್ರೀಮ್ ಅಂತ ಹೇಳಿದ್ರೆ ಫ್ಲೋ ಆಗ್ತಿರತ್ತಲ್ಲ, ಅದನ್ನು ನಾವೇನಂತ ಹೇಳ್ತೀವಿ, ಸ್ಟ್ರೀಮ್ ಅಂತ ಹೇಳ್ತೀವಿ. ಫ್ಲೋ ಅಂತ ಹೇಳಿದ್ರೆ ಮೂವ್ ಆಗ್ತಿರತ್ತಲ್ಲ, ಅದನ್ನು ನಾವೇನಂತ ಹೇಳ್ತೀವಿ, ಸ್ಟ್ರೀಮ್ ಅಂತ ಹೇಳ್ತೀವಿ. ಯೂಟ್ಯೂಬ್ ಸ್ಟ್ರೀಮ್ ಅಂತ ಕೇಳಿರ್ಬೋದು, ಲೈವ್ ಸ್ಟ್ರೀಮಿಂಗ್ ಅಂತ ಕೇಳಿರ್ಬೋದು ನೀವು. ಡಾಟಾ ಏನಾಗ್ತಿರತ್ತೆ, ಅಲ್ಲಿ ಫ್ಲೋ ಆಗ್ತಾ ಇರತ್ತೆ, ಅದನ್ನು ನಾವೇನಂತ ಹೇಳ್ತೀವಿ, ಸ್ಟ್ರೀಮ್ ಅಂತ ಹೇಳ್ತೀವಿ. ಅದೇ ಥರ ವಾಟರ್ ಏನಾಗ್ತಾ ಇರುತ್ತೆ, ನೀರು ಒಂದು ಕಡೆ ಇನ್ನೊಂದು ಕಡೆ ಫ್ಲೋ ಆಗ್ತಾ ಇದ್ರೆ ಅದನ್ನು ನಾವೇನಂತ ಹೇಳ್ತೀವಿ, ವಾಟರ್ ಸ್ಟ್ರೀಮ್ ಅಂತ ಹೇಳ್ತೀವಿ. ಯಾವ್ಯಾವ ಜಾಗದಲ್ಲಿ ವಾಟರ್ ಏನಾಗ್ತಾ ಇದೆ, ಫ್ಲೋ ಆಗ್ತಾ ಇದೆ, ಆದರೆ ಯಾವ ಕಡೆಯಿಂದ ಫ್ಲೋ ಆಗಿದೆ ಆ ಪರ್ಟಿಕ್ಯುಲರ್ ಜಾಗನ ನಾವೇನಂತ ಹೇಳ್ತೀವಿ, ಸ್ಟ್ರೀಮ್ ಅಂತ ಹೇಳ್ತೀವಿ. ಯಾವ್ಯಾವ ಪ್ಲೇಸಸ್ಸಿಂದ ವಾಟರ್ ಮೂವ್ ಆಗಿದೆ ಅದನ್ನು ನಾವೇನಂತ ಹೇಳ್ತೀವಿ, ಸ್ಟ್ರೀಮ್ ಅಂತ ಹೇಳ್ತೀವಿ. ಅದೇ ಥರ ಇಲ್ಲಿ ನಾವು ಡಾಟಾ ಫೈಲ್ ಹ್ಯಾಂಡ್ಲಿಂಗಲ್ಲಿ ಸ್ಟ್ರೀಮ್ ಅಂತ ಹೇಳಿದ್ರೆ ನಾವು ಡಾಟಾನ ಮೂವ್ ಮಾಡಿಸ್ಬೇಕು, ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಮಾಡಿಸ್ಬೇಕು. ಅದನ್ನು ನಾವೇನಂತ ಹೇಳ್ತೀವಿ, ಸ್ಟ್ರೀಮ್ ಅಂತ ಹೇಳ್ತೀವಿ.
A stream is a general name given to flow of data. ಸ್ಟ್ರೀಮ್ ಅಂತ ಹೇಳಿದ್ರೇನು, ನಾವು ಡಾಟಾನ ಏನು ಮಾಡಿಸ್ತಾ ಇದ್ದೀವಿ, ಫ್ಲೋ ಮಾಡಿಸ್ತಾ ಇದ್ದೀವಿ. ಒಂದು ಕಂಪ್ಯೂಟರ್ಸಲ್ಲಿ ಡಾಟಾ ಯಾವುದ್ರಲ್ಲಿ ಸ್ಟೋರ್ ಆಗುತ್ತೆ, ಇನ್ ಟರ್ಮ್ಸ್ ಆಫ್ ಝೀರೋಸ್ ಆ್ಯಂಡ್ ಒನ್ಸಲ್ಲಿ ಡಾಟಾ ಏನಾಗ್ತಾ ಇರುತ್ತೆ, ಫ್ಲೋ ಆಗ್ತಿರುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಡಾಟಾನ ನಾವೇನು ಮಾಡಿಸ್ತಾ ಇದ್ದೀವಿ, ಫ್ಲೋ ಮಾಡಿಸ್ತಾ ಇದ್ದೀವಿ. ಅದನ್ನು ನಾವೇನಂತ ಹೇಳ್ತೀವಿ, ಸ್ಟ್ರೀಮ್ ಅಂತ ಹೇಳ್ತೀವಿ. ಸ್ಟ್ರೀಮಲ್ಲಿ ವಿ ಹ್ಯಾವ್ 2 types ಆಫ್ ಸ್ಟ್ರೀಮ್, ಇನ್ಪುಟ್ ಸ್ಟ್ರೀಮ್ ಆ್ಯಂಡ್ ವಿ ಹ್ಯಾವ್ ಔಟ್ಪುಟ್ ಸ್ಟ್ರೀಮ್. ಏನು ಇನ್ಪುಟ್ ಸ್ಟ್ರೀಮ್ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ ಅ ಪ್ರೋಗ್ರಾಮ್, ನಮ್ಮ ಹತ್ರ ಒಂದು ಪ್ರೋಗ್ರಾಮ್ ಇದೆ ಅಥವಾ ನಾವು ಪ್ರೋಗ್ರಾಮ್ನ ಬರ್ದಿದ್ದೀವಿ ಅಂತ ಹೇಳಿದ್ರೆ, ಆ ಪ್ರೋಗ್ರಾಮಿಗೆ ನಾವು ಏನು ಮಾಡಬೇಕು, ಡಾಟಾನ ಕಳಿಸ್ಬೇಕು. ಇಲ್ಲಿ ಯಾವುದರಿಂದ ನಾವು ಡಾಟಾನ ಸಪ್ಲೈ ಮಾಡ್ತಾ ಇದ್ದೀವಿ, ಕಳಿಸ್ತಾ ಇದ್ದೀವಿ, ಅದನ್ನು ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಇನ್ಪುಟ್ ಸ್ಟ್ರೀಮ್ ಅಂತ ಹೇಳ್ತೀವಿ. ಪ್ರೋಗ್ರಾಮಿಂದ ಆಚೆ ನಾವು ಡಾಟಾನ ನಾವೇನು ಮಾಡ್ತಾ ಇದ್ದೀವಿ, ರಿಸೀವ್ ಮಾಡ್ತಾ ಇದ್ದೀವಿ, ವಾಪಸ್ ತಗೋತಾ ಇದ್ದೀವಿ. ಅದನ್ನು ನಾವೇನಂತ ಹೇಳ್ತೀವಿ, ಔಟ್ಪುಟ್ ಸ್ಟ್ರೀಮ್. ಇನ್ಪುಟ್ ಅಂತ ಹೇಳಿದ್ರೆ ಏನು, ಯಾವುದರಿಂದ ಡಾಟಾ ನಾವು ಪ್ರೋಗ್ರಾಮಿಗೆ ಕಳಿಸ್ತಾ ಇದ್ದೀವಿ ಅದನ್ನು ನಾವೇನಂತ ಹೇಳ್ತೀವಿ, ಇನ್ಪುಟ್ ಸ್ಟ್ರೀಮ್ ಅಂತ ಹೇಳ್ತೀವಿ. ಯಾವಾಗ ಪ್ರೋಗ್ರಾಮಿಂದ ನಾವು ಡಾಟಾನ ರಿಸೀವ್ ಮಾಡ್ತೀವಿ ಅದನ್ನು ನಾವೇನಂತ ಹೇಳ್ತೀವಿ, ಔಟ್ಪುಟ್ ಸ್ಟ್ರೀಮ್ ಅಂತ ಹೇಳ್ತೀವಿ. ಡೆಫಿನೇಷನ್ ನೋಡ್ಕೊಳ್ಳೋದ ಒಂದು ಟೈಮು. ಇನ್ಪುಟ್ ಸ್ಟ್ರೀಮ್ ಅಂತ ಹೇಳಿದ್ರೇನು, ದ ಸ್ಟ್ರೀಮ್ ದಟ್ ಸಪ್ಲೈಸ್ ಡಾಟಾ ಟು ದ ಪ್ರೋಗ್ರಾಮ್. ಯಾವ ಸ್ಟ್ರೀಮು ಪ್ರೋಗ್ರಾಮಿಗೆ ಡಾಟಾ ಕಳಿಸ್ಕೊಡುತ್ತೆ ಅದನ್ನು ನಾವೇನಂತ ಹೇಳ್ತೀವಿ, ಇನ್ಪುಟ್ ಸ್ಟ್ರೀಮ್ ಅಂತ ಹೇಳ್ತೀವಿ. ಔಟ್ಪುಟ್ ಸ್ಟ್ರೀಮ್ ಅಂತ ಹೇಳಿದ್ರೇನು, ದ ಸ್ಟ್ರೀಮ್ ದಟ್ ರಿಸೀವ್ಸ್ ಡಾಟಾ ಫ್ರಮ್ ದ ಪ್ರೋಗ್ರಾಮ್. ಯಾವ ಸ್ಟ್ರೀಮ್ ಅಂತ ಹೇಳಿದ್ರೇನು ವೇ, ದಾರಿ, ಯಾವ್ಯಾವ ದಾರಿಯಿಂದ ನಾವು ಡಾಟಾನ ರಿಸೀವ್ ಮಾಡ್ತಾ ಇದ್ದೀವಿ ಅದನ್ನು ನಾವೇನಂತ ಹೇಳ್ತೀವಿ, ಔಟ್ಪುಟ್ ಸ್ಟ್ರೀಮ್ ಅಂತ ಹೇಳ್ತೀವಿ. ಏನಾದರೂ ನೀವು ಸೆಕೆಂಡ್ PU ಸ್ಟೂಡೆಂಟ್ಸ್ ಆಗಿದ್ದರೆ ಡಾಟಾ ಫೈಲ್ ಹ್ಯಾಂಡ್ಲಿಂಗ್ ನೋಡ್ತಿದ್ರೆ ಇದೆಲ್ಲ 1 ಮಾರ್ಕ್ಸಿಗೆ ಕ್ವೆಶನ್ಸ್ನ MCQ ಕ್ವೆಶನ್ಸ್ನ ನಿಮಗೆ ಕೇಳ್ಬೋದು. ದ ನೆಕ್ಸ್ಟ್ ಕಾನ್ಸೆಪ್ಟ್ ವಿ ಹ್ಯಾವ್ ಕ್ಲಾಸಸ್ ಫಾರ್ ಫೈಲ್ ಸ್ಟ್ರೀಮ್. ಎಷ್ಟು ಸ್ಟ್ರೀಮ್ ಇದೆ ನಮಗೆ, ಇನ್ಪುಟ್ ಸ್ಟ್ರೀಮ್ ಮತ್ತು ಔಟ್ಪುಟ್ ಸ್ಟ್ರೀಮ್ ಇದೆ. ಫೈಲ್ ಅಂತ ಹೇಳಿದ್ರೇನು, ನಾವು ಡಾಟಾನ ನಾವೇನು ಮಾಡ್ತಾ ಇದ್ವಿ, ಪರ್ಮನೆಂಟಾಗಿ ಸ್ಟೋರ್ ಮಾಡ್ತಾ ಇದ್ದೀವಿ, ಅದನ್ನು ನಾವೇನಂತ ಹೇಳ್ತೀವಿ, ಫೈಲ್ ಅಂತ ಹೇಳ್ತೀವಿ. ಹಾಗಾದರೆ ಕ್ಲಾಸಸ್ ಫಾರ್ ಫೈಲ್ ಸ್ಟ್ರೀಮ್, ಫೈಲ್ನ ಅಂತ ಹೇಳಿದ್ರೇನು, ಸ್ಟೋರ್ ಆಗಿರೋ ಡಾಟಾ ಮೇಲೆ ನಾವು ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಥರ ಕ್ಲಾಸಸ್ ಇದೆ ಅಂತ ಹೇಳಿ. ಆಲ್ರೆಡಿ ನಮಗೆ ಗೊತ್ತು, ಕ್ಲಾಸಸ್ C++ ಯಾವಾಗ ಕಲ್ತಿದ್ದೀರಾ ಅಂತ ಹೇಳಿದರೆ, ದಿಸ್ ಇಸ್ ದ ಲಾಸ್ಟ್ ಟಾಪಿಕ್ ಆಫ್ ದ ಡಾಟಾ C++, ದಟ್ ಇಸ್ ಡಾಟಾ ಫೈಲ್ ಹ್ಯಾಂಡ್ಲಿಂಗ್. ನಿಮಗೆ ಪ್ರೋಗ್ರಾಮ್ ಹೇಗೆ ಬರೀಬೇಕು, ಕ್ಲಾಸಸ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಆಬ್ಜೆಕ್ಟ್ನ ಹೇಗೆ ಕ್ರಿಯೇಟ್ ಮಾಡಬೇಕಂತ ಆಲ್ರೆಡಿ ಗೊತ್ತಿರುತ್ತೆ. ಆಲ್ರೆಡಿ ನಾವು ಎಷ್ಟೊಂದು ಪ್ರೋಗ್ರಾಮ್ಸ್ನ ಕ್ಲಾಸಸ್ನ ಕ್ರಿಯೇಟ್ ಮಾಡಿ ಬರ್ದಿರ್ತೀವಿ. ಫಾರ್ ಎಕ್ಸಾಂಪಲ್ ನಾನು ತಗೋತಾ ಇದ್ದೀನಿ, ಇಫ್ ಐ ಟೇಕ್ ಹಿಯರ್ ಕ್ಲಾಸ್ ಎಂಪ್ಲಾಯಿ. ಎಂಪ್ಲಾಯಿ ಅಂತ ನಾನು ಕ್ಲಾಸ್ನ ತೊಗೊಂಡಿದ್ರೆ ಈ ಎಂಪ್ಲಾಯಿ ಏನಾಯಿತು, ನಮ್ಮದು ಕ್ಲಾಸ್ ಆಯಿತು. ಈ ಕ್ಲಾಸ್ನ ಕ್ರಿಯೇಟ್ ಮಾಡಾದ್ಮೇಲೆ ನಾವು ಕ್ಲಾಸಿಗೆ ಮೆಂಬರ್ ಫಂಕ್ಷನ್ಸ್ನ ಕೊಡ್ತೀವಿ. ವಾಯ್ಡ್ ಗೆಟ್ ಡಾಟಾ, ವಾಯ್ಡ್ ಡಿಸ್ಪ್ಲೇ. ನಾವು ಇಲ್ಲಿ 2 ಮೆಂಬರ್ ಫಂಕ್ಷನ್ಸ್ನ ನಾವೇನು ಮಾಡಿದ್ದೀವಿ, ಕ್ರಿಯೇಟ್ ಮಾಡಿದ್ದೀವಿ. ಈ ಫಂಕ್ಷನ್ಸು ಯಾವ ಕ್ಲಾಸಿಗೆ ಬಿಲಾಂಗ್ ಆಗಿರುತ್ತೆ, ಗೆಟ್ ಡಾಟಾ ಮತ್ತು ಡಿಸ್ಪ್ಲೇ ಫಂಕ್ಷನ್ಸ್, ಇಟ್ ಬಿಲಾಂಗ್ಸ್ ಟು ದ ಕ್ಲಾಸ್ ಎಂಪ್ಲಾಯಿ. ಈ ಎಂಪ್ಲಾಯಿ ಕ್ಲಾಸ್ ಯಾರು ಕ್ರಿಯೇಟ್ ಮಾಡ್ತಿರೋದು, ನಾವು ಕ್ರಿಯೇಟ್ ಮಾಡ್ತಿರೋದು. ಏನಕ್ಕೆ, ಟು ಸ್ಟೋರ್ ದ ಡಾಟಾ ಆಫ್ ಎಂಪ್ಲಾಯಿ. ಎಂಪ್ಲಾಯಿ ಡಾಟಾನ ಸ್ಟೋರ್ ಮಾಡಲಿಕ್ಕೆ ಮತ್ತು ಎಂಪ್ಲಾಯಿ ಡಾಟಾನ ಡಿಸ್ಪ್ಲೇ ಮಾಡಲಿಕ್ಕೆ ನಾವು ಕ್ರಿಯೇಟ್ ಮಾಡ್ತಿರೋ ಕ್ಲಾಸ್ ಯಾವುದು, ಎಂಪ್ಲಾಯಿ. ಮೆಂಬರ್ ಫಂಕ್ಷನ್ಸ್ ಯಾವುದಿದು, ಗೆಟ್ ಡಾಟಾ ಮತ್ತು ಡಿಸ್ಪ್ಲೇ. ಮೆಂಬರ್ ಫಂಕ್ಷನ್ಸು ಏನೋ ಆಪರೇಟರ್ಸ್ ಎಲ್ಲ ಆಲ್ರೆಡಿ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಚಾಪ್ಟರಲ್ಲಿ ಎಕ್ಸ್ಪ್ಲೇನ್ ಆಗಿದೆ. ಅದು ಗೊತ್ತಿಲ್ಲ ಅಂತ ಹೇಳಿದರೆ ಈ ಕಾನ್ಸೆಪ್ಟು ನಿಮಗೆ ಅರ್ಥ ಆಗಲ್ಲ. ಫಸ್ಟ್ ಕ್ಲಾಸಸ್ ಅಂದ್ರೇನು, ಆಬ್ಜೆಕ್ಟ್ಸ್ ಅಂತ ಹೇಳಿದ್ರೇನು, ಪ್ರೋಗ್ರಾಮ್ ಹೇಗೆ ಬರೆಯೋದು ಕಲ್ತ್ಕೊಳ್ಳಿ. ಆಫ್ಟರ್ ದಟ್ ಯು ಲರ್ನ್ ದ ಡಾಟಾ ಫೈಲ್ ಹ್ಯಾಂಡ್ಲಿಂಗ್. ಇವಾಗ ಕ್ಲಾಸ್ ಏನು ಕ್ರಿಯೇಟ್ ಮಾಡಿದ್ದೀವಿ, ನಾವು ಎಂಪ್ಲಾಯಿನ ಕ್ರಿಯೇಟ್ ಮಾಡಿದ್ದೀವಿ. ಈ ಕ್ಲಾಸಲ್ಲಿ ಇರೋದು ಈ ಮೆಂಬರ್ ಫಂಕ್ಷನ್ಸ್ನ ನಾವು ಆಕ್ಸೆಸ್ ಮಾಡಬೇಕು ಅಂತ ಹೇಳಿದರೆ ನಾವೇನು ಕ್ರಿಯೇಟ್ ಮಾಡ್ತೀವಿ, ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀವಿ. ನಮಗೆ ಯಾವ ಕ್ಲಾಸ್ ಇದೆ ಇಲ್ಲಿ, ಎಂಪ್ಲಾಯಿ ಅನ್ನೋದು ನಮಗೆ ಕ್ಲಾಸ್ ಇದೆ. ಆಬ್ಜೆಕ್ಟ್ ನಾನು ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈ ಫಂಕ್ಷನ್ಸ್ ನಾವು ಆಕ್ಸೆಸ್ ಮಾಡಬೇಕು ಅಂತ ಹೇಳಿದರೆ ಹೇಗೆ ಆಕ್ಸೆಸ್ ಮಾಡ್ತೀವಿ, ಡಾಟ್ ಗೆಟ್ ಡಾಟಾ, ಡಾಟ್ ಡಿಸ್ಪ್ಲೇ. ಈ ಥರ ನಾವು ಏನು ಮಾಡ್ತಾ ಇದ್ದೀವಿ, ಮೆಂಬರ್ ಫಂಕ್ಷನ್ಸ್ನ ಆಕ್ಸೆಸ್ ಮಾಡ್ತೀವಿ. ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಕ್ಲಾಸ್. ಇದು ನಾವು ಕ್ರಿಯೇಟ್ ಮಾಡ್ತಿರೋದು ಕ್ಲಾಸಸ್. ಹಾಗಾದರೆ ಫೈಲ್ ಹ್ಯಾಂಡ್ಲಿಂಗಲ್ಲಿ ನಮಗೆ 3 types ಆಫ್ ಕ್ಲಾಸಸ್ ಇರುತ್ತೆ, ಇಫ್ ಸ್ಟ್ರೀಮ್, ಆಫ್ ಸ್ಟ್ರೀಮ್ ಆ್ಯಂಡ್ ಎಫ್ ಸ್ಟ್ರೀಮ್. ಎಷ್ಟು ಕ್ಲಾಸಸ್ ಇದೆ ನಮಗೆ,
ಇಫ್ ಸ್ಟ್ರೀಮ್, ಆಫ್ ಸ್ಟ್ರೀಮ್ ಮತ್ತು ಎಫ್ ಸ್ಟ್ರೀಮ್. ಈ ಏನು ಡಾಟಾ ಫೈಲ್ ಹ್ಯಾಂಡ್ಲಿಂಗ್ನಲ್ಲಿ ಕ್ಲಾಸಸ್ ಇರುತ್ತೆ ಅದು ಇನ್ಬಿಲ್ಟ್ ಕ್ಲಾಸಸ್ಸು. ನಾವು ಅದನ್ನು ಕ್ಲಾಸಸ್ನ ಕ್ರಿಯೇಟ್ ಮಾಡಿದ್ರಲ್ಲ, ಆಲ್ರೆಡಿ ಕ್ಲಾಸ್ ಏನಾಗಿರುತ್ತೆ, ಕ್ರಿಯೇಟ್ ಆಗಿರುತ್ತೆ. ನಾವು ಫೈಲ್ನ ವರ್ಕ್ ಮಾಡಬೇಕಾದ್ರೆ, ಫೈಲ್ನ ಕ್ರಿಯೇಟ್ ಮಾಡಬೇಕಾದ್ರೆ, ಫೈಲ್ನ ಆಕ್ಸೆಸ್ ಮಾಡಬೇಕು ಅಂತ ಹೇಳಿದರೆ, ಫೈಲಲ್ಲಿ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದರೆ ನಾವು ಕ್ಲಾಸಸ್ನ ಜಸ್ಟ್ ಏನು ಮಾಡ್ತೀವಿ, ಆಕ್ಸೆಸ್ ಮಾಡ್ತಾ ಇದ್ದೀವಿ. ಹೇಗೆ ಆಕ್ಸೆಸ್ ಮಾಡ್ತಾ ಇದ್ದೀವಿ, ಈ ಥರ ನಾವು ಕ್ಲಾಸಸ್ನ ಆಕ್ಸೆಸ್ ಮಾಡ್ಕೋತೀವಿ. ಈ ವರ್ಕ್ ಏನಿದೆ, ಆಲ್ರೆಡಿ ಈ ವರ್ಕ್ ಏನಾಗಿದೆ, ಕ್ರಿಯೇಟ್ ಆಗಿದೆ. ಅರ್ಥ ಆಗಿದೆಯಾ? ಇದು ಈ ವರ್ಕ್ ಏನಾಗಿದೆ, ಕ್ಲಾಸ್ನ ಕ್ರಿಯೇಟ್ ಮಾಡೋದು ಆಲ್ರೆಡಿ ಕ್ರಿಯೇಟ್ ಆಗಿದೆ. ಇದು ಬಿಲ್ಟ್ ಇನ್, ಮೊದಲೇ ಕ್ರಿಯೇಟ್ ಆಗಿದೆ. ಇಲ್ಲಿ ನಾವು ಕ್ರಿಯೇಟ್ ಮಾಡ್ತಿಲ್ಲ, ನಾವು ಜಸ್ಟ್ ಏನು ಮಾಡ್ತಿರೋದು, ಇಲ್ಲಿ ಏನು ಕ್ರಿಯೇಟ್ ಆಗಿದೆ ಮೆಂಬರ್ ಫಂಕ್ಷನ್ಸ್ನ ಯೂಸ್ ಮಾಡ್ಕೊಂಡು ನಾವು ಆಕ್ಸೆಸ್ ಮಾಡ್ತಿರೋದು. ಯಾವ ಕ್ಲಾಸ್ ಕ್ರಿಯೇಟ್ ಆಗಿದೆ, ಆಲ್ರೆಡಿ ಕ್ಲಾಸ್ ಇಲ್ಲಿ ಇಫ್ ಸ್ಟ್ರೀಮ್ ಅಂತ ಆಲ್ರೆಡಿ ಅದೇನಾಗಿದೆ, ಕ್ರಿಯೇಟ್ ಆಗಿದೆ. ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಇಫ್ ಸ್ಟ್ರೀಮ್. Delete this one. It's not getting deleted. Why? ಡಿಲೀಟ್ ಆಯಿತು. ಇವಾಗ ನಾವು ಕ್ಲಾಸ್ ನೋಡೋದ ಇಫ್ ಸ್ಟ್ರೀಮ್. ಫಾರ್ ಎಕ್ಸಾಂಪಲ್ ನಮ್ಮದು ಇಫ್ ಸ್ಟ್ರೀಮ್ ಕ್ಲಾಸ್ ಏನಾಗಿರುತ್ತೆ, ನಾನು ಜಸ್ಟ್ ಎಕ್ಸಾಂಪಲ್ ಬರಿತಾ ಇದ್ದೀನಿ, ಬೇರೆ ಕ್ಲಾಸಸ್ಸಿಗೆ ನಾನು ಬರೆಯಲ್ಲ. ಇದು ಇಫ್ ಸ್ಟ್ರೀಮ್ ಅಂತ ಅದು ಮೊದಲೇ ಏನಾಗಿದೆ, ಕ್ಲಾಸ್ ಏನಾಗಿದೆ, ಕ್ರಿಯೇಟ್ ಆಗಿದೆ. ಇಫ್ ಸ್ಟ್ರೀಮ್ ಕ್ಲಾಸ್ನ ಏನಕ್ಕೆ ಕ್ರಿಯೇಟ್ ಮಾಡಿದ್ದೀವಿ ಅಂತ ಹೇಳಿದರೆ, ಸ್ಟ್ರೀಮ್ ಕ್ಲಾಸ್ ಟು ರೀಡ್ ಫ್ರಮ್ ಫೈಲ್ಸಿಂದ ಡಾಟಾನ ನಾವು ರೀಡ್ ಮಾಡಬೇಕು ಅಂತ ಹೇಳಿದರೆ ಯಾವ ಕ್ಲಾಸ್ ಕ್ರಿಯೇಟ್ ಆಗಿದೆ, ಇಫ್ ಸ್ಟ್ರೀಮ್ ಕ್ಲಾಸ್ನ ಕ್ರಿಯೇಟ್ ಆಗಿದೆ. ಇಟ್ ಪ್ರೊವೈಡ್ಸ್ ದ ಇನ್ಪುಟ್ ಆಪರೇಷನ್ಸ್ ಫಾರ್ ಫೈಲ್. ಇಫ್ ಸ್ಟ್ರೀಮ್ ಕ್ಲಾಸ್ ಏನಕ್ಕೆ ಯೂಸ್ ಮಾಡ್ತೀವಿ, ನಾವು ಇನ್ಪುಟ್ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡೋಕ್ಕೆ ನಾವು ಇಫ್ ಸ್ಟ್ರೀಮ್ ಕ್ಲಾಸ್ನ ಯೂಸ್ ಮಾಡ್ತೀವಿ. ಫೈಲಲ್ಲಿ ಡಾಟಾನ ನಾವು ಇನ್ಪುಟ್ ಮಾಡಬೇಕು ಅಂತ ಹೇಳಿದರೆ ಯಾವ ಕ್ಲಾಸ್ನ ಯೂಸ್ ಮಾಡಬೇಕು, ನಾವು ಇಫ್ ಸ್ಟ್ರೀಮ್ ಕ್ಲಾಸ್ನ ಯೂಸ್ ಮಾಡಬೇಕು. ಇಟ್ ಇನ್ಹೆರಿಟ್ಸ್ ದ ಫಂಕ್ಷನ್ ಗೆಟ್ ಲೈನ್. ಆಲ್ರೆಡಿ ಆವಾಗಲೇ ಕ್ಲಾಸ್ ಕ್ರಿಯೇಟ್ ಮಾಡಿದ್ದೆ ನಾನು, ಅಲ್ಲಿ ನಮಗೆ ಫಂಕ್ಷನ್ಸ್ ಗೆಟ್ ಡೇಟಾ ಇತ್ತಲ್ವಾ, ಹಾಗೆ ಇಲ್ಲಿ ನಮಗೆ ಗೆಟ್ ಫಂಕ್ಷನ್ ಇದೆ, ಗೆಟ್ ಲೈನ್ ಫಂಕ್ಷನ್ ಇದೆ ನಮಗೆ, ಮತ್ತು ವಿ ಹ್ಯಾವ್ ಹಿಯರ್ read function, then we have here seek g and we have tell g. ಈ ಥರ ನಮಗೆ ಆಲ್ರೆಡಿ ಬೇರೆ ಬೇರೆ ಫಂಕ್ಷನ್ಸ್ ಏನಾಗಿದೆ, ಕ್ರಿಯೇಟ್ ಆಗಿದೆ. ಯಾವ ಫಂಕ್ಷನ್ ಬೇಕೋ ಆ ಫಂಕ್ಷನ್ಸ್ನ ನಾವೇನು ಮಾಡಬೇಕು, ಜಸ್ಟ್ ಆಕ್ಸೆಸ್ ಮಾಡಬೇಕು. ಇಫ್ ಯು ಆರ್ ಎ ಸೆಕೆಂಡ್ ಪಿ ಯು ಸ್ಟೂಡೆಂಟ್, ನೀವು ಸೆಕೆಂಡ್ ಪಿ ಯು ಸ್ಟೂಡೆಂಟ್ ಆಗಿದ್ದರೆ ನಿಮಗೆ ಇದು ಇಂಪಾರ್ಟೆಂಟ್ ಕ್ವೆಶನ್ ಆಗಿರ್ಬೋದು. ವಾಟ್ ಈಸ್ ಕ್ಲಾಸಸ್ ಆರ್ ಎಕ್ಸ್ಪ್ಲೈನ್ ದ ಕ್ಲಾಸಸ್ ಆಫ್ ಫೈಲ್ ಆಪರೇಷನ್ ಸ್ಟ್ರೀಮ್ಸ್. ಫೈಲ್ ಆಪರೇಷನ್ ಸ್ಟ್ರೀಮ್ಸ್ ಕ್ಲಾಸಸ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು. ಇಫ್ ಸ್ಟ್ರೀಮ್ ಕ್ಲಾಸ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಟು ರೀಡ್, ಡಾಟಾನ ಏನು ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ, ರೀಡ್ ಮಾಡ್ಲಿಕ್ಕೆ ಯೂಸ್ ಮಾಡೋದು ಇಫ್ ಸ್ಟ್ರೀಮು. ಇಫ್ ಸ್ಟ್ರೀಮ್ ಕ್ಲಾಸ್ ಇದೆ ನಮಗೆ, ಇಫ್ ಸ್ಟ್ರೀಮ್ ಕ್ಲಾಸ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಟು ರೀಡ್. ಡಾಟಾನ ಏನು ಮಾಡೋಕ್ಕೆ ಯೂಸ್ ಮಾಡ್ತೀವಿ, ನಾವು ರೀಡ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇಟ್ ಯೂಸ್ ಟು ಪರ್ಫಾರ್ಮ್ ದ ಇನ್ಪುಟ್ ಆಪರೇಷನ್ಸ್. ಯಾವ ಆಪರೇಷನ್ಸ್ ಪರ್ಫಾರ್ಮ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ನಾವು, ಇನ್ಪುಟ್. ದ ಫಂಕ್ಷನ್ಸ್ ವಿ ಹ್ಯಾವ್ ಹಿಯರ್ ಗೆಟ್ ಫಂಕ್ಷನ್, ಗೆಟ್ ಲೈನ್ ಆ್ಯಂಡ್ ವಿ ಹ್ಯಾವ್ ರೀಡ್ ಫಂಕ್ಷನ್. ಬೇರೆ ಬೇರೆ ಥರ ಫಂಕ್ಷನ್ಸ್ ಇದೆ. ಅದೇ ಥರ ನಮಗೆ ಯಾವ ಕ್ಲಾಸ್ ಇದೆ, ನೆಕ್ಸ್ಟ್ ಆಫ್ ಸ್ಟ್ರೀಮ್ ಕ್ಲಾಸ್ ಇದೆ. ಆಫ್ ಸ್ಟ್ರೀಮ್ ಕ್ಲಾಸ್ ಈಸ್ ಯೂಸ್ ಟು ರೈಟ್ ಆನ್ ದ ಫೈಲ್ಸಲ್ಲಿ ಡಾಟಾನ ರೈಟ್ ಮಾಡಬೇಕು ಅಂತ ಹೇಳಿದರೆ ವಿ ಯೂಸ್ ದ ಕ್ಲಾಸ್ ದಟ್ ಈಸ್ ಕಾಲ್ಡ್ ಎಸ್ ಆನ್ ಆಫ್ ಸ್ಟ್ರೀಮ್. ಇಟ್ ಪ್ರೊವೈಡ್ಸ್ ದ ಔಟ್ಪುಟ್ ಆಪರೇಷನ್. ಔಟ್ಪುಟ್ ಆಪರೇಷನ್ನ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದರೆ ಯಾವ ಕ್ಲಾಸ್ನ ಯೂಸ್ ಮಾಡ್ತೀವಿ, ನಾವು ಆಫ್ ಸ್ಟ್ರೀಮ್ ಕ್ಲಾಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಆಫ್ ಸ್ಟ್ರೀಮ್ದ ಫಂಕ್ಷನ್ಸ್ ಯಾವುದು, ಪುಟ್ ಫಂಕ್ಷನ್ ಆ್ಯಂಡ್ ರೈಟ್ ಫಂಕ್ಷನ್. ನೆಕ್ಸ್ಟ್ ವಿ ಹ್ಯಾವ್ ದ ಪಾಯಿಂಟರ್ಸ್ ಸೀಕ್ ಪಿ ಆ್ಯಂಡ್ ಟೆಲ್ ಪಿ. ದ ನೆಕ್ಸ್ಟ್ ಸ್ಟ್ರೀಮ್ ವಿ ಹ್ಯಾವ್ ಎಫ್ ಸ್ಟ್ರೀಮ್. ಇಫ್ ಸ್ಟ್ರೀಮ್ನ ಏನಕ್ಕೆ ಯೂಸ್ ಮಾಡ್ತೀವಿ, ನಾವು ಇನ್ಪುಟ್ ಮಾಡಲಿಕ್ಕೆ. ಆಫ್ ಸ್ಟ್ರೀಮ್ನ ಏನಕ್ಕೆ ಯೂಸ್ ಮಾಡ್ತೀವಿ, ನಾವು ಔಟ್ಪುಟ್ನ ಪರ್ಫಾರ್ಮ್ ಮಾಡಲಿಕ್ಕೆ. ಹಾಗಾದರೆ ಎಫ್ ಸ್ಟ್ರೀಮ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ಟು ಪರ್ಫಾರ್ಮ್ ಬೋತ್ ರೀಡ್ ಆ್ಯಂಡ್ ರೈಟ್ ಆಪರೇಷನ್. ರೀಡ್ ಮತ್ತು ರೈಟ್ ಆಪರೇಷನ್ ಎರಡೂ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದರೆ ನಾವು ಫೈಲ್ ಸ್ಟ್ರೀಮ್ನ ಯೂಸ್ ಮಾಡ್ತೀವಿ. ಫೈಲ್ ಸ್ಟ್ರೀಮ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಬೋತ್ ಇನ್ಪುಟ್ ಮತ್ತು ಔಟ್ಪುಟ್ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡಲಿಕ್ಕೆ. ಹಾಗಾದರೆ ಇದರಲ್ಲಿ ಯಾವುದೆಲ್ಲ ಫಂಕ್ಷನ್ಸ್ ಇರುತ್ತೆ ಅಂತ ಹೇಳಿದರೆ, ಏನು ನಮಗೆ ಇಫ್ ಸ್ಟ್ರೀಮಲ್ಲಿ ಕ್ಲಾಸಸ್ ಇರುತ್ತೆ, ಆಫ್ ಸ್ಟ್ರೀಮಲ್ಲಿ ಫಂಕ್ಷನ್ಸ್ ಇರುತ್ತೆ. ಎಲ್ಲ ಫಂಕ್ಷನ್ಸ್ ಯಾವುದಕ್ಕೆ ಬಿಲಾಂಗ್ ಆಗಿರುತ್ತೆ, ಎಫ್ ಸ್ಟ್ರೀಮಿಗೆ ಬಿಲಾಂಗ್ ಆಗಿರುತ್ತೆ. ಎಫ್ ಸ್ಟ್ರೀಮಲ್ಲಿ ಯಾವ ಕ್ಲಾಸಸ್ ಇರುತ್ತೆ ನಮಗೆ, ಫಂಕ್ಷನ್ಸ್ ಇಫ್ ಸ್ಟ್ರೀಮ್ ಫಂಕ್ಷನ್ಸ್ ಇರುತ್ತೆ, ಆಫ್ ಸ್ಟ್ರೀಮ್ ಫಂಕ್ಷನ್ಸ್ ಇರುತ್ತೆ. ಹಾಗಾದರೆ ಗೆಟ್ ಲೈನ್, ರೀಡ್, ಪುಟ್ ಫಂಕ್ಷನ್, ರೈಟ್ ಫಂಕ್ಷನ್ ಎಲ್ಲ ಫಂಕ್ಷನ್ಸ್ ಯಾವುದಕ್ಕೆ ಬಿಲಾಂಗ್ ಆಗಿರುತ್ತೆ,
ಎಕ್ಸ್ಟ್ರೀಮಿಗೆ ಬಿಲಾಂಗ್ ಆಗಿರುತ್ತೆ. ದಟ್ಸ್ ಇಟ್ ಫಾರ್ ಟುಡೇಸ್ ಕ್ಲಾಸ್. ಇನ್ ದ ನೆಕ್ಸ್ಟ್ ಕ್ಲಾಸ್ ನಾವು ನೋಡೋದ ಡಾಟಾ ಫೈಲ್ ಹ್ಯಾಂಡ್ಲಿಂಗಲ್ಲಿ ಫೈಲ್ನ ಹೇಗೆ ನಾವು ಓಪನ್ ಮಾಡ್ತೀವಿ ಮತ್ತು ಹೇಗೆ ಕ್ಲೋಸ್ ಮಾಡ್ತೀವಿ. ನೆಕ್ಸ್ಟ್ ಫರ್ದರ್ ವಿಲ್ ಅಂಡರ್ಸ್ಟ್ಯಾಂಡ್ ಯಾವ ಥರ ರೈಟ್ ಆಪರೇಷನ್ನು, ರೀಡ್ ಆಪರೇಷನ್ನು, ಗೆಟ್ ಆಪರೇಷನ್ಸ್ನ ನಾವು ಪರ್ಫಾರ್ಮ್ ಮಾಡ್ತೀವಿ ಅಂತ. I hope you have understand this concept. Thank you. Have a great day.